ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಈ ಸಂಚಿಕೆಯಲ್ಲಿ ನಾನು ಮಾನವ ಕಳ್ಳ ಸಾಗರಿಕೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಮಾನವ ಕಳ್ಳ ಸಾಗರಿಕೆ ಹೇಗ್ ನಡೆಯುತ್ತೆ ಅಂತ ನಾನ್ ನಿಮ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಜನರಲಿ ಈ ಹ್ಯೂಮನ್ ಟ್ರಾಫಿಕಿಂಗ್ ಏನಿದೆ ಅದು 2 ಟೈಪ್ಸ್ ಅಲ್ಲಿ ನಡೆಯುತ್ತೆ. ಒಂದು ದೈಹಿಕ ಶೋಷಣೆ, ಇನ್ನೊಂದು ಬಂದ್ಬಿಟ್ಟು ಲೈಂಗಿಕ ಶೋಷಣೆ. ಸೊ ಈ ದೈಹಿಕ ಶೋಷಣೆ ಅಂದ್ರೆ ಏನು ಅಂಡ್ ಹೇಗೆ ಇದನ್ನ ಮಾಡ್ತಾರೆ ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ದೈಹಿಕ ಶೋಷಣೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಈ ವಿಲೇಜಸ್ಗೆ ಅಥವಾ ಎಲ್ಲಿ ಏರಿಯಾದಲ್ಲಿ ತುಂಬಾ ಪುವರ್ ಜನ ಇದಾರೋ, ಇಲಿಟ್ರೇಟ್ ಜನ ಇದಾರೋ ಅವ್ರ ಹತ್ರ ಹೋಗಿ ಟಾರ್ಗೆಟ್ ಮಾಡ್ತಾರೆ. ಅವ್ರನ್ನ ಏನ್ ಹೇಳ್ತಾರೆ, ನಿಮ್ಗೆ ಬೇರೆ ಕಡೆ ಅಥವಾ ಬೇರೆ ದೇಶದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಕೊಡಿಸ್ತೀವಿ, ನಿಮ್ ಎಂಟೈರ್ ಫ್ಯಾಮಿಲಿ ಚೆನ್ನಾಗಿ ಊಟ ಮಾಡಬಹುದು, ಅವರು ಚೆನ್ನಾಗಿ ಇರಬಹುದು, ಅವ್ರ ಲಿವಿಂಗ್ ಕಂಡೀಷನ್ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಅವ್ರಿಗೆ ಒಂದು ಫಾಲ್ಸ್ ಪ್ರಾಮಿಸ್ ಕೊಟ್ಟು ಅವ್ರ ಹತ್ರ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡ್ ಬಿಡ್ತಾರೆ. ಆ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಸ್ಟೇಟ್ಸ್ಗೆ ಅಥವಾ ಬೇರೆ ಕಂಟ್ರಿಗೆ ಅವ್ರನ್ನ ವರ್ಗಾವಣೆ ಮಾಡ್ಬಿಡ್ತಾರೆ. ವರ್ಗಾವಣೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪಾಸ್ಪೋರ್ಟ್, ಇನ್ ಕೇಸ್ ಬೇರೆ ಕಂಟ್ರಿಗೆ ಅವ್ರನ್ನ ಕಳ್ಸ್ಬಿಟ್ಟಿದ್ರೆ, ವರ್ಗಾವಣೆ ಮಾಡ್ಬಿಟ್ಟಿದ್ರೆ, ಅವ್ರ ಪಾಸ್ಪೋರ್ಟ್ ನ ತೆಗೆಕೊಂಡು ಫೋರ್ಸ್ಫುಲಿ ಆಗಿ ಅವ್ರ ಹತ್ರ ಕೆಲಸ ತೆಗಿತಾ ಇರ್ತಾರೆ ಅಥವಾ ಅವ್ರನ್ನ ಗುಲಾಮರಾಗಿ ಮಾರ್ಬಿಟ್ಟಿರ್ತಾರೆ. ಈ ಬೇರೆ ಕಂಟ್ರೀಸ್, ಈ ಅರಾಬ್ಸ್ ಕಂಟ್ರೀಸ್ ಏನಂತ ಕರಿತೀವಿ ಅಥವಾ ಬೇರೆ ಬೇರೆ ಕಂಟ್ರೀಸ್ಗೆ ಮಾರ್ಬಿಟ್ಟು ಅವ್ರ ಹತ್ರ ಕೆಲ್ಸನ ತಗೊಂತಾ ಇರ್ತಾರೆ. ಸೊ ಇದನ್ನ ನಾವು ದೈಹಿಕ ಶೋಷಣೆ ಅಂತ ಕರಿತೀವಿ. ಅಂಡ್ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಅವ್ರ ಅಂಗಗಳನ್ನ, ಇವಾಗ ಈ ಆಪರೇಷನ್ ಗಳಿಗೆ ನಿಮ್ಗೆಲ್ಲಾರು ಗೊತ್ತಿರೋ ಹಾಗೆ ಯಾರ ಹತ್ರ ದುಡ್ಡಿರುತ್ತೋ ಅವ್ರಿಗೆ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ, ಒಂದ್ ಕಿಡ್ನಿ ಪ್ರಾಬ್ಲಮ್ ಅಥವಾ ಹಾರ್ಟ್ ಪ್ರಾಬ್ಲಮ್ ಅಥವಾ ಐಸ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ ಈ ಹೆಣ್ಮಕ್ಳಾದ್ರೂ ಆಗಿರ್ಲಿ ಗಂಡ್ ಮಕ್ಕಳಾದ್ರೂ ಆಗಿರ್ಲಿ ಅವ್ರನ್ನ ಈ ವಿಲೇಜಸ್ ಇಂದ ತಗೊಂಡು ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಒಂದು ಕಾಂಟ್ರಾಕ್ಟ್ ಅಥವಾ ಏನಾದ್ರೂ ಒಂದು ಸೈನ್ ಮಾಡಿಸ್ಕೊಂಡು ಅವ್ರ ಕಿಡ್ನಿ, ಅವರು ಕಣ್ಗಳನ್ನ ಕಿತ್ಬಿಟ್ಟು ಅವ್ರನ್ನ ಸಾಯಿಸ್ಬಿಡ್ತಾರೆ. ದಿಸ್ ಇಸ್ ಆಲ್ಸೋ ಅ ಬ್ರೂಟಲ್ ಫಾರ್ಮ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ಬೋದು. ಇದು ಕೂಡ ದೈಹಿಕ ಶೋಷಣೆ ಅಂತ ಕರಿತೀವಿ. ಸೊ ಇದು ತುಂಬಾ ಹೀನಿಯಸ್ ಕ್ರೈಮ್ ಅಂತ ಹೇಳ್ತಾರೆ. ಒಬ್ಬರಿಂದ ಅವ್ರ ಆರ್ಗನ್ಸ್ ನ ಕಿತ್ಕೊಳ್ಳೋದು ತುಂಬಾ ಹೀನಿಯಸ್ ಆದ ಒಂದು ಕೃತ್ಯ ಅಂತ ನಮ್ಮ ಕಾನೂನಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇದಾಯ್ತು ದೈಹಿಕ ಶೋಷಣೆ. ಸೊ ಈ ಲೈಂಗಿಕ ಶೋಷಣೆ ಹೇಗ್ ನಡೆಯುತ್ತೆ? ಈ ಲೈಂಗಿಕ ಶೋಷಣೆ ಹೇಗ್ ನಡೆಯುತ್ತೆ ಅಂದ್ರೆ ನಾನು ಮುಂಚೆ ಎಕ್ಸಾಂಪಲ್ ಕೊಟ್ಟಿರುವ ಹಾಗೆ ಒಂದ್ ವಿಲೇಜ್ ಅಲ್ಲಿ ಅಥವಾ ಒಬ್ಬರನ್ನ ಪ್ರಾಮಿಸ್ ಮಾಡಿ ನಿಮ್ಗೆ ಒಳ್ಳೆ ಕಡೆ ನಾವು ನಿಮ್ಗೆ ಕೆಲಸ ಕೊಡಿಸ್ತೀವಿ, ಇತ್ತೀಚೆಗೆ ಗಂಡ್ ಮಕ್ಕಳನ್ನು ಕೂಡ ಲೈಂಗಿಕ ಶೋಷಣೆ ಮಾಡ್ತಾ ಇದ್ದಾರೆ, ಅವ್ರನ್ನೂ ಕೂಡ ಪ್ರಾಮಿಸ್ ಮಾಡ್ತಾ ಇದಾರೆ ನಿಮ್ಗೆ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ವೈಶ್ಯ ಗೃಹ ಏನಿರುತ್ತೆ ಅಲ್ಲಿ ತಂದ್ಬಿಟ್ಟು ಇವ್ರನ್ನ ಬಿಟ್ಬಿಡ್ತಾರೆ. ಅಲ್ಲಿ ತಂದ್ಬಿಟ್ಟು ಅವ್ರ ಹತ್ರ ಲೈಂಗಿಕ ಕಿರುಕುಳ, ಈ ಸೆಕ್ಷುಯಲ್ ಫೇವರ್ಸ್ ಅಂತ ಏನ್ ಕರಿತೀವಿ, ದುಡ್ಡುಗೋಸ್ಕರ ಅವ್ರ ಬಾಡಿನ ಮಾರ್ತಾ ಇರ್ತಾರೆ. ಅವರಿಂದ ಸೆಕ್ಷುಯಲ್ ಫೇವರ್ಸ್ ನ ಬೇರೆಯವ್ರಿಗೆ ಕೊಡಿಸ್ತಾ ಇರ್ತಾರೆ. ಸೊ ಇದನ್ನ ನಾವು ಲೈಂಗಿಕ ಶೋಷಣೆ ಅಂತ ಕರಿತೀವಿ. ಇದೆರಡೂ ಬಂದು ಕಾನೂನ ಅಪರಾಧ. ಇದಕ್ಕೆ ರಿಗರಸ್ 7 years ಪನಿಷ್ಮೆಂಟ್ ಕೊಟ್ಟಿದೆ ನಮ್ಮ ಕಾನೂನು. ಸೊ ಯಾವಾಗ ನಾನು ಹೇಳಿರುವಂತಹ ಸೆಕ್ಷನ್ಸ್ 143, 144, 146, 147 ಅಟ್ರಾಕ್ಟ್ ಆಗುತ್ತೋ ಅಥವಾ ಯಾವ ಆಫೆನ್ಸಸ್ ಅಥವಾ ಯಾವ ಆಕ್ಟ್ಸ್ ನ ನಾವು ಹ್ಯೂಮನ್ ಟ್ರಾಫಿಕಿಂಗ್ ಕರಿತೀವಿ ಅಂದ್ರೆ ಒಬ್ಬರನ್ನ ಫೋರ್ಸ್ಫುಲಿ ಆಗಿ ಅವರಿಂದ ಕೆಲಸ ತೆಗಿತಾ ಇದ್ರೆ ಅಥವಾ ಅವ್ರಿಗೆ ಇಷ್ಟ ಇಲ್ಲದೆ ಅವ್ರಿಗೆ ಬೆದರಿಕೆ ನೀಡಿ ಅವರಿಂದ ಕೆಲಸವನ್ನು ತೆಗಿತಾ ಇದ್ರೆ, ಸೊ ಯಾವಾಗ ನಾವು ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಈ ಕೃತ್ಯನ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರಿತಾ ಇದೀವಿ ಅಂದ್ರೆ ಒಬ್ಬರನ್ನ ಫೋರ್ಸ್ಫುಲಿ ಆಗಿ ಕಿಡ್ನಾಪ್ ಮಾಡಿ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅವರಿಂದ ಕೆಲಸವನ್ನು ತೆಗಿತಾ ಇದ್ರೆ, ಒಬ್ಬರನ್ನ ಕಿಡ್ನಾಪ್ ಮಾಡಿ ಅಥವಾ ಅವ್ರಿಗೆ ಫಾಲ್ಸ್ ಪ್ರಾಮಿಸ್ ಮಾಡಿ ವೇಶ್ಯ ಗೃಹಗೆ ಬಿಟ್ಟು ಅವರಿಂದ ಸೆಕ್ಷುಯಲ್ ಫೇವರ್ಸ್ ಅಥವಾ ಲೈಂಗಿಕ ಕೆಲಸಗಳನ್ನು ತೆಗಿತಾ ಇದ್ರೆ ಅಥವಾ ಒಬ್ಬರನ್ನ ಗುಲಾಮರಾಗಿ ಮಾರಿದ್ರೆ ಅಥವಾ ಒಬ್ಬರನ್ನ ಫೋರ್ಸ್ಫುಲಿ ಆಗಿ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ, ಈ ಕಾಂಟ್ರಾಕ್ಟ್ ಸೈನ್ ಮಾಡಿದೀರಾ, ನೀವ್ ಈ ಕೆಲಸ ಮಾಡ್ಲೇಬೇಕು ಅಂತ ಹೇಳಿ ಅವರಿಂದ ಕೆಲಸಗಳನ್ನ ತಗೊಂತಾ ಇದ್ರೆ ಅಂಡ್ ಒಬ್ಬರ ಅಂಗಗಳನ್ನ ತಗೊಂಡು ಮಾರಾಟ ಮಾಡಿದ್ರೆ, ಅವ್ರ ಪರ್ಮಿಷನ್ ಇಲ್ದೆ ಅವ್ರ ಅಂಗಗಳನ್ನ ಮಾರಾಟ ಮಾಡಿದ್ರೆ, ಇವದಕ್ಕೆಲ್ಲ ನಾವು ಹ್ಯೂಮನ್ ಟ್ರಾಫಿಕಿಂಗ್ ಅಂತ
ಕರಿತೀವಿ. ಸೊ ಈ ತರ ಏನಾದ್ರೂ ನೀವು ನೋಡಿದ್ರೆ, ಸೊ ನೀವು ಈ ತರ ಏನಾದ್ರೂ ನೋಡಿದ್ರೆ ಕೇಳಿದ್ರೆ ದಯವಿಟ್ಟು ಒಂದ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಅಂತ ಇಲ್ಲ. ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ನೀವು ಕಂಪ್ಲೇಂಟ್ ಕೊಡ್ಬೋದು, ವಿಮೆನ್ಸ್ ಕಮಿಷನ್ಗೆ ನೀವು ಕಂಪ್ಲೇಂಟ್ ನ ಕೊಡಬಹುದು. ಸೊ ನೀವು ಇಂತಹ ಸಿಚುವೇಶನ್ ಏನಾದ್ರೂ ನೋಡಿದ್ರೆ ಅಥವಾ ಒಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ನಿಮ್ಗೆ ಇಂತಹ ಮಾಹಿತಿ ಏನಾದ್ರೂ ತಿಳಿದ್ರೆ ಅಥವಾ ಇಂತಹ ಜಗದಲ್ಲಿ ಇಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ನಿಮಗ್ ಗೊತ್ತಾದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇಲ್ಲ. ನೀವು ವೇರಿಯಸ್ ಕಮಿಷನ್ಸ್ ಏನಿರುತ್ತೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಇರುತ್ತೆ, ಅಲ್ಲಿ ನೀವು ಕಂಪ್ಲೇಂಟ್ ನ ಕೊಡಬಹುದು. ವಿಮೆನ್ಸ್ ಕಮಿಷನ್ ಇರುತ್ತೆ, ಅಲ್ಲಿ ಕೊಡಬಹುದು. ಚಿಲ್ಡ್ರನ್ ವೆಲ್ಫೇರ್ ಕಮಿಷನ್ ಇರುತ್ತೆ, ಲೇಬರ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಇಂತಹ ಕಡೆ ಎಲ್ಲ ಹೋಗಿ ನೀವು ಕಂಪ್ಲೇಂಟ್ ನ ತಗೊಂಡ್ರೆ ಅವರು ಸರಿಯಾದ ಆಕ್ಷನ್ ನ ತಗೊಂತಾರೆ. ಜಾಗ್ರತೆಯಿಂದ ಇರಿ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.